ಬ್ರಹ್ಮ ಮುಹೂರ್ತದ ರಹಸ್ಯ. ಎಷ್ಟೇ ದುರಾದೃಷ್ಟವಂತ ಮನುಷ್ಯನಾದರೂ ಸಹ ಬೆಳಗ್ಗೆ 3ರಿಂದ 6 ಗಂಟೆಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಇದನ್ನು ಮಾಡಿದರೆ ಅವನು ಎಷ್ಟೇ ನತಾದೃಷ್ಟನಾದರೂ ಸಹ, ಎಷ್ಟೇ ಕಷ್ಟ ಇದ್ದರೂ ಸಹ ಬೆಳಗ್ಗೆ 3ರಿಂದ 6 ಗಂಟೆಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸ ಮಾಡಿದರೆ ಏನು ಬೇಕಾದರೂ ಸಿಗುತ್ತದೆ. ಒಮ್ಮೆಯ ಕತೆ ಇದು. ಮಾತೆ ಪಾರ್ವತಿ ಭಗವಾನ್ ಶಿವನಲ್ಲಿ ಕೇಳಿದರು, ಸ್ವಾಮಿ, ನಾನು ನೋಡಿದ್ದೇನೆ, ಎಷ್ಟೇ ದುರಾದೃಷ್ಟವಂತ ಮನುಷ್ಯನಾದರೂ ಸಹ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಅವನು ಬಹಳ ಸುಖಿಯಾಗಿ ಬಾಳುತ್ತಾನೆ. ಇದು ಏಕೆ? ಬ್ರಹ್ಮ ಮುಹೂರ್ತದ ರಹಸ್ಯವನ್ನು ನನಗೆ ತಿಳಿಸಿ. ಅದಕ್ಕೆ ಭಗವಾನ್ ಶಿವ ಹೇಳಿದರು, ದೇವಿ, ಈ ಪ್ರಶ್ನೆಗೆ ಉತ್ತರವನ್ನು ಒಂದು ಕಥೆಯ ಮೂಲಕ ತಿಳಿಸುತ್ತೇನೆ. ದಯಮಾಡಿ ಈ ಕಥೆಯನ್ನು ಗಮನವಿಟ್ಟು ಕೇಳಿ. ಯಾರು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುತ್ತಾರೋ ಅವರು ಈ ಅವಕಾಶವನ್ನು ಎಂದಿಗೂ ಕೈಯಿಂದ ಬಿಡುವುದಿಲ್ಲ. ಬ್ರಹ್ಮ ಮುಹೂರ್ತದ ರಹಸ್ಯ ತಿಳಿದುಕೊಂಡರೆ ಅವರ ಸಂಪೂರ್ಣ ಜೀವನವೇ ಬದಲಾಗುತ್ತದೆ. ಭಗವಾನ್ ಶಿವ ಕತೆ ಹೇಳಲು ಪ್ರಾರಂಭಿಸಿದರು ಮತ್ತು ಮಾತಾ ಪಾರ್ವತಿ ದೇವಿಗೆ ಹೇಳಿದರು, ಬಹಳ ಸಮಯದ ಹಿಂದೆ ಕಾಶಿಯಲ್ಲಿ ದೀನು ಎಂಬ ಹುಡುಗ ಇದ್ದ. ಆ ಹುಡುಗ ಬಹಳ ಒಳ್ಳೆಯವನಾಗಿದ್ದರೂ ಒಂದು ಕೆಟ್ಟ ಅಭ್ಯಾಸವಿತ್ತು. ಅವನು ತಡವಾಗಿ ಮಲಗುತ್ತಿದ್ದ. ಬೆಳಗ್ಗೆ ಅವನನ್ನು ಎಬ್ಬಿಸಲು ಮನೆಯವರು ಹಲವು ಪ್ರಯತ್ನ ಮಾಡುತ್ತಿದ್ದರು. ಅವನು ಪ್ರತಿದಿನ ಬೆಳಗ್ಗೆ ತಡವಾಗಿ ಎದ್ದೇಳುತ್ತಿದ್ದ. ಆ ಹುಡುಗ ಎಂದು 9 ಗಂಟೆಗಿಂತ ಮೊದಲು ಎದ್ದಿರಲಿಲ್ಲ. ಅವನು ಬಾಲಕನಾಗಿದ್ದಾಗ ಕುಟುಂಬದವರು ಯೋಚಿಸಿದರು, ಇವನು ದೊಡ್ಡವನಾದಾಗ ಈ ಅಭ್ಯಾಸ ಸುಧಾರಿಸುತ್ತದೆ ಎಂದು. ಆದರೆ ಆ ಹುಡುಗ ದೊಡ್ಡವನಾದಂತೆ ಈ ಅಭ್ಯಾಸ ಇನ್ನೂ ಆಳವಾಗಿ ಬೇರೂರಿತು. ಜಗತ್ತು ಇತ್ತೀಚೆಗೆ ತಿರುಗಬಹುದು, ಆದರೆ ಆ ಹುಡುಗ ಎಂದೂ ಬೇಗ ಎದ್ದಿರಲಿಲ್ಲ. ಅವನ ತಂದೆ ಈ ಅಭ್ಯಾಸದಿಂದ ಬಹಳ ತೊಂದರೆಗೆ ಒಳಗಾಗಿದ್ದರು. ಆ ಹುಡುಗನನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳು ಸುತ್ತುವರೆದಿದ್ದವು. ಅವನು ಎಲ್ಲರಿಗೂ ಪ್ರತಿಯಾಗಿ ಉತ್ತರ ಕೊಡುತ್ತಿದ್ದ ಮತ್ತು ದಿನವಿಡೀ ಉದಾಸೀನನಾಗಿರುತ್ತಿದ್ದ. ಇದರ ಪರಿಣಾಮ ಅವನ ಆರೋಗ್ಯದ ಮೇಲೂ ಬೀಳುತ್ತಿತ್ತು. ಆ ಹುಡುಗನಿಗೆ ತನ್ನ ಎಲ್ಲಾ ಸ್ನೇಹಿತರು ಯಶಸ್ಸು ಪಡೆದಿದ್ದಾರೆ ಎಂದು ತಿಳಿದಾಗ ಅವನು ಇನ್ನೂ ಹೆಚ್ಚು ಚಿಂತೆಗೆ ಒಳಗಾದ ಮತ್ತು ದೇವರನ್ನು ದೂಷಿಸಲು ಆರಂಭಿಸಿದ. ಅವನು ಪದೇ ಪದೇ ಹೇಳುತ್ತಿದ್ದ, ನನ್ನ ಅದೃಷ್ಟವೇ ಕೆಟ್ಟಿದೆ. ಆದರೆ ಅವನ ತಂದೆಗೆ ಆ ಹುಡುಗ ವಿಫಲನಾಗಲು ಕಾರಣ ಏನು ಎಂದು ಚೆನ್ನಾಗಿ ತಿಳಿದಿತ್ತು. ಭಗವಾನ್ ಶಿವ ಹೇಳಿದರು, ದೇವಿ, ಒಂದು ದಿನ ಅವನ ತಂದೆಗೆ ಒಬ್ಬ ಸನ್ಯಾಸಿಯ ಬಗ್ಗೆ ತಿಳಿದು ಬಂತು. ಅವರು ತಕ್ಷಣ ತಮ್ಮ ಮಗನ ಸಮಸ್ಯೆಯೊಂದಿಗೆ ಆ ಸನ್ಯಾಸಿಯ ಬಳಿ ಹೋಗಲು ನಿರ್ಧರಿಸಿದರು. ಸನ್ಯಾಸಿಗೆ ಮಗನ ಅಭ್ಯಾಸಗಳ ಬಗ್ಗೆ ತಿಳಿಸಿದರು ಮತ್ತು ಸನ್ಯಾಸಿ ಹೇಳಿದರು, ನಾಳೆ ನೀವು ನಿಮ್ಮ ಮಗನನ್ನು ಈ ಆಶ್ರಮಕ್ಕೆ ಬರಲು ಹೇಳಿ. ಆಗ ಆ ಹುಡುಗನ ತಂದೆ ಮನೆಗೆ ಹೋದರು. ಅವರಿಗೆ ತಿಳಿದಿತ್ತು, ನೇರವಾಗಿ ಮಗನಿಗೆ ಸನ್ಯಾಸಿಯನ್ನು ಭೇಟಿಯಾಗಲು ಹೇಳಿದರೆ ಅವನು ಎಂದು ಸಿದ್ಧನಾಗುವುದಿಲ್ಲ. ಅವರು ಮಗನನ್ನು ಕರೆದು ಹೇಳಿದರು, ನಿನ್ನ ಎಲ್ಲಾ ಸ್ನೇಹಿತರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ನೀನೂ ಕೂಡ ನಿನ್ನ ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂದು ಬಯಸುವುದಿಲ್ಲವೇ? ಹುಡುಗ ಹೇಳಿದ, ಖಂಡಿತ ಅಪ್ಪ. ಆದರೆ ನಾನು ನನ್ನ ಸ್ನೇಹಿತರಲ್ಲಿ ಅವರ ಯಶಸ್ಸಿನ ರಹಸ್ಯ ಕೇಳಿದಾಗ ಅವರು ಏನೂ ಹೇಳುವುದಿಲ್ಲ. ಭಗವಾನ್ ಶಿವ ಹೇಳಿದರು, ದೇವಿ. ಆಗ ಅವರ ತಂದೆ ಹೇಳಿದರು, ನನಗೆ ಆ ರಹಸ್ಯದ ಬಗ್ಗೆ ಗೊತ್ತಿದೆ, ಅವರೆಲ್ಲರೂ ಹೇಗೆ ಯಶಸ್ವಿಯಾಗುತ್ತಿದ್ದಾರೆ ಎಂದು. ಆಗ ಆ ಹುಡುಗ ಬಹಳ ಕುತೂಹಲದಿಂದ ಕೇಳಿದ, ನಿಮಗೆ ಏನು ಗೊತ್ತಿದೆ ಅಪ್ಪ? ದಯಮಾಡಿ ನನಗೆ ಹೇಳಿ. ಅವನ ತಂದೆ ಹೇಳಿದರು, ನಾಳೆ ಬೆಳಗ್ಗೆ ನೀನು ಒಬ್ಬ ಸನ್ಯಾಸಿಯ ಆಶ್ರಮಕ್ಕೆ ಹೋಗಿ ಅವರನ್ನು ಭೇಟಿಯಾಗಬೇಕು. ನೀನು ಸಮಯಕ್ಕೆ ಅಲ್ಲಿಗೆ ತಲುಪಿದರೆ ಆ ಸನ್ಯಾಸಿ ನಿನಗೆ ಒಂದು ಮಂತ್ರವನ್ನು ಹೇಳುತ್ತಾರೆ. ಅದರಿಂದ ನೀನು ಯಶಸ್ವಿಯಾಗುತ್ತೀಯ. ಆದರೆ ಒಂದು ಸಮಸ್ಯೆ ಇದೆ. ಹುಡುಗ ಹೇಳಿದ, ಅಪ್ಪ, ನಾನು ನಾಳೆ ರಾತ್ರಿ ಪೂರ್ತಿ ಎಚ್ಚರವಾಗಿರುತ್ತೇನೆ ಮತ್ತು ಬೆಳಗ್ಗೆ ಸನ್ಯಾಸಿಯನ್ನು ಭೇಟಿಯಾಗಿ ಬರುತ್ತೇನೆ. ಅವನ ತಂದೆ ಹೇಳಿದರು, ಸರಿ, ನೀನು ಅಲ್ಲಿಗೆ ಹೋಗಿ ಆ ಸನ್ಯಾಸಿಯ ಆಜ್ಞೆಯನ್ನು ಪಾಲಿಸಬೇಕು.
ತಂದೆಯ ಮಾತು ಕೇಳಿ ಆ ಹುಡುಗ ಬಹಳ ಸಂತೋಷಪಟ್ಟ. ಜೀವನದಲ್ಲಿ ಮೊದಲ ಬಾರಿಗೆ ರಾತ್ರಿ ಎಚ್ಚರವಾಗಿರುವ, ಆದರೆ ಸ್ವಲ್ಪ ಸಮಯದಲ್ಲೇ ಅವನಿಗೆ ನಿದ್ರೆ ಬಂದು ಮಲಗಿಬಿಟ್ಟ. ಮರುದಿನ ಬೆಳಗ್ಗೆ ಎದ್ದಾಗ ಸನ್ಯಾಸಿಯನ್ನು ಭೇಟಿಯಾಗುವ ಸಮಯ ಮುಗಿದು ಬಂದಿರುವುದು ತಿಳಿದು ಬಂತು. ಅವನ ತಂದೆ ಹುಡುಗನ ಕಡೆ ನೋಡಿ ಹೇಳಿದರು, ನೀನು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ, ಹೋಗಿ ಮಲಗು. ತಂದೆಯ ಈ ಮಾತು ಕೇಳಿ ಆ ಹುಡುಗನಿಗೆ ಬಹಳ ದುಃಖವಾಯಿತು. ಅವನು ಮನಸ್ಸಿನಲ್ಲೇ ತನ್ನನ್ನು ಸವಾಲು ಮಾಡಿಕೊಂಡ, ನಾಳೆ ಬೆಳಗ್ಗೆ ಸನ್ಯಾಸಿಯನ್ನು ಖಂಡಿತ ಭೇಟಿಯಾಗುತ್ತೇನೆ. ಅವನು ತನ್ನ ಕಾಲಿನಲ್ಲಿ ಸ್ವಲ್ಪ ಗಾಯ ಮಾಡಿಕೊಂಡ. ನೋವಿನಿಂದ ರಾತ್ರಿ ಪೂರ್ತಿ ನಿದ್ದೆ ಬರದಂತೆ. ಭಗವಾನ್ ಶಿವ ಹೇಳಿದರು, ದೇವಿ, ಇದು ಅವನ ಜೀವನದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯ ನೋಡಿದ ಸಂದರ್ಭವಾಗಿತ್ತು. ಅವನು ತಕ್ಷಣ ಸಿದ್ಧನಾಗಿ ಸನ್ಯಾಸಿಯನ್ನು ಭೇಟಿಯಾಗಲು ಹೊರಟು ಹೋದ. ಇದು ಅವನ ಅನುಭವ ಬೇರೆಯೇ ಆಗಿತ್ತು. ಅವನು ಅತ್ಯಂತ ಶಾಂತವಾಗಿ ಭಾಸವಾಗುತ್ತಿದ್ದ. ಅವನು ಸನ್ಯಾಸಿಯ ಆಶ್ರಮಕ್ಕೆ ತಲುಪಿದಾಗ ಅಲ್ಲಿ ಸನ್ಯಾಸಿ ಮತ್ತು ಅವರ ಎಲ್ಲಾ ಶಿಷ್ಯರು ಧ್ಯಾನದಲ್ಲಿ ಕುಳಿತಿದ್ದರು. ಭಗವಾನ್ ಶಿವ ಹೇಳಿದರು, ಹೇ ದೇವಿ, ಧ್ಯಾನದ ಸಮಯ ಮುಗಿದ ನಂತರ ಹುಡುಗ ಸನ್ಯಾಸಿಯ ಬಳಿ ಹೋಗಿ ನಮಸ್ಕರಿಸಿ ಹೇಳಿದ, ನಿಮ್ಮ ಬಳಿ ಯಶಸ್ಸು ಪಡೆಯುವ ಮಂತ್ರ ಇದೆಯೇ? ದಯಮಾಡಿ ನನಗೆ ಆ ಮಂತ್ರ ಹೇಳಿ. ನಾನು ನನ್ನ ಸ್ನೇಹಿತರಂತೆ ಯಶಸ್ವಿಯಾಗಿ ಒಳ್ಳೆಯ ಜೀವನ ನಡೆಸಬೇಕು. ಆಗ ಸನ್ಯಾಸಿ ನಗುತ್ತಾ ಹೇಳಿದರು, ಸರಿ, ನೀನೇ ಆ ಬಾಲಕ. ನಿನ್ನ ತಂದೆ ನನ್ನನ್ನು ಭೇಟಿಯಾಗಿ ನಿನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನಾನು ನಿನಗೆ ಆ ಮಂತ್ರ ಖಂಡಿತವಾಗಿ ಹೇಳುತ್ತೇನೆ. ಆದರೆ ಹುಡುಗ ಆದರೆ ಎಂಬ ಶಬ್ದ ಕೇಳಿ ಹೆದರಿದ. ಹುಡುಗ ಕೇಳಿದ, ಆದರೆ ಏನು ಗುರುದೇವ? ಸನ್ಯಾಸಿ ಹೇಳಿದರು, ನಾನು ನಿನಗೆ ಆ ಮಂತ್ರ ಹೇಳುತ್ತೇನೆ, ಆದರೆ ಮುಂದಿನ 21 ದಿನಗಳವರೆಗೆ ನೀನು ನನ್ನ ಆಜ್ಞೆಯನ್ನು ಪಾಲಿಸಬೇಕು. 21 ದಿನಗಳ ನಂತರ ನಾನು ನಿನಗೆ ಆ ಮಂತ್ರ ಹೇಳುತ್ತೇನೆ. ಅಲ್ಲಿಯವರೆಗೆ ನಾನು ಯಾವ ಕೆಲಸ ಹೇಳಿದರೂ ನೀನು ಅದನ್ನು ಮಾಡಬೇಕು. ನೀನು ವಿಫಲನಾದರೆ ಅಥವಾ ಕೆಲಸದ ಮಧ್ಯೆ ನಿನ್ನ ಸಂಕಲ್ಪ ಮುರಿದರೆ ಆ ಮಂತ್ರದ ಪ್ರಭಾವ ಇರುವುದಿಲ್ಲ. ದೃಢ ನಿಶ್ಚಯದೊಂದಿಗೆ ಆ ಹುಡುಗ ಹೇಳಿದ, ನಿಮ್ಮ ಎಲ್ಲಾ ಆಜ್ಞೆಗಳನ್ನು ನಾನು ಸ್ವೀಕರಿಸುತ್ತೇನೆ. ಮುಂದಿನ 21 ದಿನಗಳವರೆಗೆ ನಾನು ನಿಮ್ಮ ದಾಸನು. ನೀವು ಏನೂ ಹೇಳಿದರೂ ನಾನು ಅದೇ ಮಾಡುತ್ತೇನೆ. ನನಗೆ ಕೇವಲ ಆ ಮಂತ್ರದ ಬಗ್ಗೆ ತಿಳಿಯಬೇಕು. ಸನ್ಯಾಸಿ ಆ ಹುಡುಗನಿಗೆ ಹೇಳಿದರು, ಸರಿ, ನಾಳೆಯಿಂದ ನಿನ್ನ ಕೆಲಸ ಪ್ರಾರಂಭವಾಗುತ್ತದೆ. ನೀನು ಈ ಆಶ್ರಮದಲ್ಲೇ ವಾಸಿಸಬೇಕು. ಆ ಹುಡುಗ ಆಶ್ರಮದಲ್ಲಿ ವಾಸಿಸಲು ಸಿದ್ಧನಾದ. ಸನ್ಯಾಸಿ ಹೇಳಿದರು, ಇಲ್ಲಿ ವಾಸಿಸುವಾಗ ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಇತರ ಶಿಷ್ಯರಂತೆ ಧ್ಯಾನ ಮತ್ತು ತಪಸ್ಸು ಮಾಡಬೇಕು. ಜೊತೆಗೆ ಆಶ್ರಮದ ಕೆಲಸಗಳಲ್ಲಿ ಸಹಾಯ ಮಾಡಬೇಕು. ಗಮನಿಸು, ಈ ಸಂಕಲ್ಪ ಮುರಿಯಬಾರದು. ಆಗ ಹುಡುಗ ಸನ್ಯಾಸಿಯ ಮಾತಿಗೆ ಒಪ್ಪಿಗೆ ಸೂಚಿಸಿದ ಮತ್ತು ಮರುದಿನದಿಂದ ಅವನ ಕೆಲಸದ ದಿನ ಪ್ರಾರಂಭವಾಯಿತು. ಈ ಬಾರಿ ಅವನು ದೃಢ ನಿಶ್ಚಯ ಮಾಡಿದ. ಆದರೆ 1 ವಾರ ಕಳೆದ ನಂತರವೇ ಅವನ ಸಂಕಲ್ಪ ಮುರಿದು ಹೋಯಿತು ಮತ್ತು 8ನೇ ದಿನ ತಡವಾಗಿ ಮಲಗಿದ. ಅವನು ನಿದ್ರೆಯಿಂದ ಎದ್ದಾಗ ಹೇಳಿದ, ನನ್ನಿಂದ ಎಂತಹ ದೊಡ್ಡ ತಪ್ಪಾಯಿತು. ಅವನು ಅಳುತ್ತಾ ಸನ್ಯಾಸಿಯ ಬಳಿ ಹೋಗಿ ಹೇಳಿದ, ಹೇ ಗುರುದೇವ, ನನ್ನ ಸಂಕಲ್ಪ ಮುರಿದು ಹೋಯಿತು. ಈಗ ನಾನು ಜೀವನದಲ್ಲಿ ಎಂದು ಯಶಸ್ವಿಯಾಗುವುದಿಲ್ಲ. ಸನ್ಯಾಸಿ ಅವನನ್ನು ಸಮಾಧಾನಪಡಿಸುತ್ತಾ ಹೇಳಿದರು, ಮತ್ತೊಮ್ಮೆ ಪ್ರಾರಂಭಿಸು, ಮತ್ತೆ ಸಂಕಲ್ಪ ಮಾಡು. ಆಗ ಹುಡುಗ ಸನ್ಯಾಸಿಯಲ್ಲಿ ಕೇಳಿದ, ಬೆಳಗ್ಗೆ ಎದ್ದೇಳುವುದು ಇಷ್ಟೊಂದು ಅಗತ್ಯವೇಕೆ? ಮತ್ತು ಇಲ್ಲಿ ಎಲ್ಲರೂ ಇಷ್ಟು ಬೇಗ ಏಕೆ ಎದ್ದೇಳುತ್ತಾರೆ? ಸನ್ಯಾಸಿ ಹುಡುಗನಿಗೆ ವಿವರವಾಗಿ ಹೇಳಿದರು. ಬೆಳಗ್ಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದರ ಹಿಂದೆ ಬಹಳ ದೊಡ್ಡ ವಿಜ್ಞಾನ ಅಡಗಿದೆ. ಹುಡುಗ ಹೇಳಿದ, ದಯಮಾಡಿ ಆ ವಿಜ್ಞಾನವನ್ನು ನನಗೆ ತಿಳಿಸಿ. ಸನ್ಯಾಸಿ ಹೇಳಿದರು, ರಾತ್ರಿಯನ್ನು 4 ಪ್ರಹರಗಳಲ್ಲಿ ವಿಭಾಗಿಸಲಾಗಿದೆ. ಮೊದಲನೆಯದು ರುದ್ರಕಾಲ, ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ. ಎರಡನೆಯದು ರಾಕ್ಷಸ ಕಾಲ, ರಾತ್ರಿ 9ರಿಂದ 12 ಗಂಟೆಯವರೆಗೆ. ಮೂರನೆಯದು ಗಂಧರ್ವ ಕಾಲ, ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 3 ಗಂಟೆಯವರೆಗೆ. ಮತ್ತು ಕೊನೆಯದು
ಮನೋಹರ ಕಾಲ ಎಂದು ಕರೆಯಲಾಗುತ್ತದೆ. ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಬೇಲ ಎಂದು ಕರೆಯುತ್ತಾರೆ. ಇದರ ಸಮಯ ಬೆಳಗ್ಗೆ 3ರಿಂದ 6 ಗಂಟೆಯವರೆಗೆ. ಈ ಸಮಯದಲ್ಲಿ ಇಡೀ ಜಗತ್ತಿನ ನಕಾರಾತ್ಮಕ ಶಕ್ತಿಗಳು ನಿಷ್ಕ್ರಿಯ ಸ್ಥಿತಿಯಲ್ಲಿರುತ್ತವೆ ಮತ್ತು ಸಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುತ್ತವೆ. ಬ್ರಹ್ಮ ಎಂದರೆ ದೇವ ಮುಹೂರ್ತ, ಬ್ರಹ್ಮ ಮುಹೂರ್ತ ಎಂದರೆ ದೇವತೆಗಳ ಸಮಯ. ಆಗ ಆ ಹುಡುಗ ಹೇಳಿದ, ಸರಿ, ನಾನು ನಾಳೆಯಿಂದ ನನ್ನ ಸಂಕಲ್ಪವನ್ನು ಮತ್ತೆ ಪ್ರಾರಂಭಿಸುತ್ತೇನೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಏನು ಮಾಡಬೇಕು? ಸನ್ಯಾಸಿ ಹೇಳಿದರು, ಸರಿ, ನಾನು ನಿನಗೆ ಹೇಳುತ್ತೇನೆ. ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು. ಮೊದಲು ಎದ್ದು ಭೂಮಾತೆಯ ಮೇಲೆ ಪಾದ ಮುಟ್ಟುವ ಮೊದಲು ಭೂಮಾತೆಗೆ ನಮಸ್ಕಾರ ಮಾಡಬೇಕು ಮತ್ತು 2 ಅಂಗೈಗಳನ್ನು ನೋಡಬೇಕು ಮತ್ತು ದೇವರಿಗೆ ಧನ್ಯವಾದ ಹೇಳಬೇಕು. ಇಂದು ಸೂರ್ಯೋದಯ ನೋಡುವ ಅವಕಾಶ ನೀಡಿದ್ದಕ್ಕೆ. ನಂತರ ನಿತ್ಯ ಕರ್ಮ ಮತ್ತು ಸ್ನಾನ ಮಾಡುವುದರಿಂದ ದೇಹದ ಶುದ್ಧತೆ ಅಲ್ಲದೆ ಮನಸ್ಸಿನ ಶುದ್ಧತೆಯೂ ಹೆಚ್ಚಾಗುತ್ತದೆ. ಸ್ನಾನದ ನಂತರ ಧ್ಯಾನದ ಪ್ರಕ್ರಿಯೆ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನದ ಅವಧಿ 21 ದಿನಗಳವರೆಗೆ. ಈ ವಿಧಿಯನ್ನು ನೀವು ಯಾವುದೇ ಮನೋಕಾಮನೆ ಪೂರೈಸಲು ಬಯಸಿದಾಗ ಬಳಸಲಾಗುತ್ತದೆ. ಈ ಸಮಯದಲ್ಲಿ ವ್ಯಕ್ತಿ ತನ್ನ ಆಜ್ಞಾ ಚಕ್ರವನ್ನು ಸಕ್ರಿಯಗೊಳಿಸಲು ಕೆಲಸ ಮಾಡುತ್ತಾನೆ. ಮುಂದೆ ಆ ಸನ್ಯಾಸಿ ಹೇಳಿದರು, ಆಜ್ಞಾ ಚಕ್ರ 2 ಹುಬ್ಬುಗಳ ನಡುವೆ ಇರುತ್ತದೆ. ಇದನ್ನು ಸಂಕಲ್ಪದ ಸ್ಥಳವೆಂದು ಕರೆಯಲಾಗುತ್ತದೆ. ಈ ಚಕ್ರದ ಮೇಲೆ ಧ್ಯಾನ ಮಾಡಿ ಮತ್ತು ನಿಮ್ಮ ಮನೋಕಾಮನೆಯನ್ನು ಪದೇ ಪದೇ ಪುನರಾವರ್ತಿಸಿದರೆ ಕೇವಲ 21 ದಿನಗಳಲ್ಲೇ ಆ ಮನೋಕಾಮನೆ ಪೂರೈಸುತ್ತದೆ. ನಿಮ್ಮ ಮನದಲ್ಲಿ ಯಾವುದೇ ಅಪೂರ್ಣ ಮನೋಕಾಮನೆ ಇದ್ದರೆ ಮತ್ತು ಅದನ್ನು ಪೂರೈಸಲು ಬಯಸಿದರೆ ಮೊದಲು ಆ ಮನೋಕಾಮನೆಯ ಸ್ಪಷ್ಟೀಕರಣ ಮಾಡಿಕೊಳ್ಳಿ. ನಿಮಗೆ ಏನು ಬೇಕು ಎಂಬ ನಿರ್ಧಾರ ಖಂಡಿತ ಮಾಡಿಕೊಳ್ಳಿ. ನಂತರ ಧ್ಯಾನದ ವಿಧಿಯನ್ನು ಪ್ರಾರಂಭಿಸಿ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನದ ನಂತರ ಗಾಳಿ ಪ್ರವೇಶಿಸುವ ಒಂದು ಸ್ಥಳ ಆಯ್ಕೆ ಮಾಡಿ. ಧ್ಯಾನದಲ್ಲಿ ಶುದ್ಧ ಪ್ರಾಣವಾಯು ಅಗತ್ಯ. ಧ್ಯಾನದ ಮುದ್ರೆಯಲ್ಲಿ ಬೆನ್ನು ಹುರಿ ನೇರವಾಗಿರಬೇಕು, ಕತ್ತು ಕೂಡ ನೇರವಾಗಿರಬೇಕು. ಸುಖಾಸನದ ಸ್ಥಿತಿಯಲ್ಲಿ 2 ಕೈಗಳನ್ನು ಮೊಣಕಾಲುಗಳ ಮೇಲೆ ಇರಿಸಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬೇಕು. ಕೈಗಳ ಮುಷ್ಟಿಯನ್ನು ಮುಚ್ಚಿ 2ರಿಂದ 3 ನಿಮಿಷಗಳವರೆಗೆ ಸಂಪೂರ್ಣ ಶಾಂತವಾಗಿರಿ. ನಿಮ್ಮ ದೇಹ ಸ್ಥಿರವಾದಾಗ ಮತ್ತು ಉಸಿರು ಶಾಂತವಾದಾಗ ನಂತರ ನಿಮ್ಮ ಎಲ್ಲಾ ಗಮನವನ್ನು ಆಜ್ಞಾ ಚಕ್ರದ ಮೇಲೆ ಕೇಂದ್ರೀಕರಿಸಿ. ಈ ಸಮಯದಲ್ಲಿ ಉದ್ದನೆ ಆಳವಾದ ಉಸಿರು ತೆಗೆದುಕೊಳ್ಳಿ ಮತ್ತು ಉಸಿರನ್ನು ಹಿಡಿದುಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಇಚ್ಛೆಯನ್ನು ಮನಸ್ಸಿನಲ್ಲಿ ಪದೇ ಪದೇ ಹೇಳುತ್ತಾ ಬನ್ನಿ ಮತ್ತು ಇಷ್ಟ ದೇವತೆಗಳು ಮತ್ತು ಗುರುಗಳ ಚಿಂತನೆ ಮಾಡಿ. ಆ ಸನ್ಯಾಸಿ ಹೇಳಿದರು, ಉಸಿರು ಹಿಡಿದಿಟ್ಟುಕೊಳ್ಳಲು ಕಷ್ಟವಾದಾಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮೂಗಿನಿಂದ ಉಸಿರು ತುಂಬಿ ಬಾಯಿಯಿಂದ ಹೊರಗೆ ಬಿಡಿ. ಈ ಪ್ರಕ್ರಿಯೆಯನ್ನು ಪ್ರತಿದಿನ 3ರಿಂದ 4 ಬಾರಿ ಪುನರಾವರ್ತಿಸಿ. ಇದನ್ನು ಪ್ರತಿದಿನ ಮಾಡುವುದರಿಂದ ನಿಮ್ಮ ಮನೋಕಾಮನೆ ಅವಚೇತನ ಮನಸ್ಸಿಗೆ ಖಂಡಿತ ತಲುಪುತ್ತದೆ ಮತ್ತು ಇಚ್ಛೆ ಪೂರ್ತಿ ಶೀಘ್ರವಾಗುತ್ತದೆ. ಆಜ್ಞಾ ಚಕ್ರ ಸಕ್ರಿಯವಾಗುತ್ತದೆ ಮತ್ತು ನಮ್ಮ ಆಜ್ಞೆಯನ್ನು ಪೂರೈಸುತ್ತದೆ. ಉಸಿರು ಹಿಡಿದಿಟ್ಟುಕೊಳ್ಳುವ ಸಮಯದಲ್ಲಿ ದೇಹದಲ್ಲಿ ತುರ್ತು ಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ನೀವು ಅನಾವಶ್ಯಕ ವಿಷಯಗಳನ್ನು ಯೋಚಿಸುವುದು ಮತ್ತು ಆಲೋಚಿಸುವುದನ್ನು ತಪ್ಪಿಸುತ್ತೀರಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರ ವಿಶೇಷ ಕೃಪೆ ಇರುತ್ತದೆ ಮತ್ತು ಯಾವುದೇ ವ್ಯಕ್ತಿ ತನ್ನ ಮನೋಕಾಮನೆಯನ್ನು ಈ ಸಮಯದಲ್ಲಿ ಪದೇ ಪದೇ ಹೇಳಿದರೆ ಅವನ ಇಚ್ಛೆ ಶೀಘ್ರವಾಗಿ ಪೂರೈಸುತ್ತದೆ. ಈ ರೀತಿಯಾಗಿ ಸನ್ಯಾಸಿ ಆ ಹುಡುಗನಿಗೆ ಬ್ರಹ್ಮ ಮುಹೂರ್ತದ ಮಹತ್ವ ತಿಳಿಸಿದರು. ಮುಂದಿನ 21 ದಿನಗಳವರೆಗೆ ಆ ಹುಡುಗ ಬಹಳ ಶ್ರದ್ಧೆಯಿಂದ ಈ ಪ್ರಕ್ರಿಯೆಯನ್ನು ಅನುಸರಿಸಿದ. ಈಗ ಅವನು ಬಹಳ ಅನುಶಾಸಿತ ಮತ್ತು ಶಾಂತ ಸ್ವಭಾವದವನಾಗಿದ್ದ. ಆ ಹುಡುಗ ತನ್ನ ಸಂಕಲ್ಪವನ್ನು ಪೂರೈಸಿದ ತಕ್ಷಣ ಅವನು ಬಹಳ ಸಂತೋಷದಿಂದ ಸನ್ಯಾಸಿಯ ಬಳಿ ಹೋಗಿ ಹೇಳಿದ, ಗುರುದೇವ, ನಾನು 21 ದಿನಗಳ ಸಂಕಲ್ಪವನ್ನು ಪೂರೈಸಿದ್ದೇನೆ. ಈಗ ನೀವು ದಯಮಾಡಿ ಯಶಸ್ಸು ಪಡೆಯುವ ಮಂತ್ರವನ್ನು ಹೇಳಿ.
ಆಗ ಸನ್ಯಾಸಿ ನಗುತ್ತಾ ಹೇಳಿದರು, ಕಳೆದ 21 ದಿನಗಳಿಂದ ನೀನು ಮಾಡುತ್ತಿರುವ ಅಭ್ಯಾಸವೇ ನಿನ್ನ ಯಶಸ್ಸಿನ ಮಂತ್ರ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡುತ್ತಾರೋ ಅವರು ಜೀವನದಲ್ಲಿ ಎಂದೂ ವಿಫಲರಾಗುವುದಿಲ್ಲ. ನಿನಗೆ ಬ್ರಹ್ಮ ಮುಹೂರ್ತದ ರಹಸ್ಯ ಗೊತ್ತಾಯಿತು. ಈಗ ಇದನ್ನು ನೀನು ಜೀವನ ಪರ್ಯಂತ ಮಾಡು. ನಿನಗೆ ಜೀವನದ ಗುರಿ ಮತ್ತು ಯಶಸ್ಸು ಎರಡೂ ಕೂಡ ದೊರೆಯುತ್ತವೆ. ಆ ಹುಡುಗ ಸನ್ಯಾಸಿಗೆ ಧನ್ಯವಾದ ಹೇಳಿದ ಮತ್ತು ಬ್ರಹ್ಮ ಮುಹೂರ್ತದ ನಿಯಮಗಳನ್ನು ಜೀವನ ಪರ್ಯಂತ ಪಾಲಿಸುವ ಭರವಸೆ ಕೊಟ್ಟ. ಶಿವ ಹೇಳಿದರು, ದೇವಿ, ಈಗ ನಿನಗೆ ಬ್ರಹ್ಮ ಮುಹೂರ್ತದಲ್ಲಿ ಏನಾಗುತ್ತದೆ ಎಂದು ತಿಳಿದಿರಬೇಕು. ಪಾರ್ವತಿ ದೇವಿ ಹೇಳಿದರು, ಸ್ವಾಮಿ, ಈಗ ನನಗೆ ಬ್ರಹ್ಮ ಮುಹೂರ್ತದ ಸಂಪೂರ್ಣ ಜ್ಞಾನ ದೊರಕಿದೆ. ಇಷ್ಟು ಹೇಳಿ ಮಾತಾ ಪಾರ್ವತಿ ದೇವಿ ಭಗವಾನ್ ಶಿವನಿಗೆ ನಮಸ್ಕರಿಸಿದರು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.